ಆಗಲ್ಲ. ಅಲ್ಲ, ಈ ಕುಟುಂಬದ ರಾಜಕಾರಣದ ವಿಚಾರ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅನೇಕ ರೀತಿಯ ಚರ್ಚೆ ಆಗುತ್ತೆ. ಆದರೆ ಎಲ್ಲ ನಾಯಕರು ಹೇಳೋವಂಥದ್ದು ಸಾಮರ್ಥ್ಯ ಇರೋರೆಲ್ಲ ಆಗ್ತಾರೆ, ನೀವು ಯಾಕೆ ಅದನ್ನು ಪ್ರಶ್ನೆ ಮಾಡ್ತೀರಾ ಅಂತ. ಸಾಮರ್ಥ್ಯ ಇರೋರು ಆಗ್ತಾರೆ, ರಾಜಕಾರಣದಲ್ಲಿ ಬೆಳೀತಾರೆ ಅಂತ. ಆಗಲೇಬಾರ್ದು ಅಂತೂ ನಾನು ಹೇಳೋದಿಲ್ಲ, ಆಗಬೇಕು. ಆದರೆ ಮೀಸಲಾತಿಯಲ್ಲಿ ನೀವು ಬರ್ತಿರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ನೀವು ಆ ಜಾಗಕ್ಕೆ ಬಂದು ಬೇರೆಯವ್ರಿಗೆ ಸಹಾಯ ಮಾಡ್ಲಿಕ್ಕೆ ಬರಬೇಕು. ಬಟ್ ನಿಮ್ಮ ಖಜಾನೆಗಳನ್ನೇ ತುಂಬಿಸ್ಕೊಂಡು ಎಷ್ಟು ವರ್ಷಗಳ ಕಾಲ ಖಜಾನೆ ತುಂಬಿಸ್ಕೊಂಡೇ ಕುಳ್ತಿರ್ತೀರಿ? 5-6 ತಲೆಮಾರುಗಳಿಗಾಗಿ ನೀವೇ ಎಲ್ಲದರಲ್ಲೂ ಕೂತ್ಕೊಂಡು ಬದುಕಿದ್ರೆ ಬೇರೆಯವರ ಗತಿ ಏನಾಗಬೇಕು? ಹೋಗ್ಲಿ, ಆ ಜಾಗದಲ್ಲಿ ಕುಳಿತವ್ರು ಮಾಡಿದ್ದಾದ್ರು ಏನು? ಬೇರೆ ಆ ಸಮುದಾಯಗಳನ್ನು ಮೇಲೆತ್ತೋ ಕೆಲಸ ಮಾಡದೇನೇ ಇದ್ದರೆ ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ಸರ್, ಇನ್ನೊಂದು ನಿಮ್ಮ ಡ್ರೆಸ್ಸಿನ ವಿಚಾರಕ್ಕೆ ಒಂದು ಇಂಟ್ರೆಸ್ಟಿಂಗ್ ಒಂದಷ್ಟು ಆರೋಪಗಳು ಕೇಳಿಬಂತು ಸರ್. ಅಂದರೆ ಅವರು ಪಾದ್ರಿಯವರ ರೀತಿಯಲ್ಲಿ ಡ್ರೆಸ್ ಹಾಕ್ತಾರೆ ಅನ್ನೋಂಥ ಟೀಕೆಗಳು ಇತ್ತು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀರಿ. ಅದು ಆ್ಯಕ್ಚುಲಿ ನಿಜವಾದ ರೀಸನ್ ಏನು ಸರ್? ನೀವು ಈ ರೀತಿಯ ಡ್ರೆಸ್ ಕೋಡ್ ಈ ಥರ ಮೇಂಟೈನ್ ಮಾಡಲಿಕ್ಕೆ ನಿಜವಾದಂಥ ಕಾರಣ ಏನು ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರೀಮಂತರಿದ್ರೇನ? ಶ್ರೀಮಂತಿಕೆ ಅವರನ್ನು ಎಂದೂ ಅವರನ್ನು ಶ್ರೀಮಂತಿಗೆ ಮುತ್ತಲೇ ಇಲ್ಲ, ಬಡತನದಲ್ಲಿದ್ದರು. ಆದರೆ ಅವರು ತೋರಿಸ್ಕೊಟ್ಟಿದ್ದೇನು? ನಾವು ಬಡವರಿರ್ಬೋದು, ಸ್ವಚ್ಛ ಇರಬೇಕು. ಮೊದಲು ಮನಸ್ಸು ಸ್ವಚ್ಛ, ಮತ್ತು ನಮ್ಮ ಉಡುಪು ಸ್ವಚ್ಛ, ಅದಾದ ಮೇಲೆ ಸಮಾಜದಲ್ಲೂ ಆ ಸ್ವಚ್ಛತೆ ಕಾಣುತ್ತೆ. ಆದ್ದರಿಂದ ಅವ್ರ ಹತ್ರ ಎಷ್ಟು ಸೂಟ್ ಇತ್ತೋ ಯಾರಿಗೂ ಗೊತ್ತೇ ಇಲ್ಲ, ಆಯಿತಾ? ಆದರೆ 1 ಇತ್ತೋ 2 ಇತ್ತೋ 3 ಇತ್ತೋ 4 ಇತ್ತೋ ಗೊತ್ತಿಲ್ಲ. ಅದನ್ನೇ ಅಷ್ಟೇ ನೀಟಾಗಿ ಸ್ವಚ್ಛವಾಗಿ ಹಾಕೋದು. ಯಾಕಂತಂದರೆ ಇದೇ ನಿಮಗೆ ಊಟ ಮಾಡಿದ್ರ ನೀವು ಇಲ್ವಾ ಅಂತ ಯಾರು ಕೇಳೋದಿಲ್ಲ. ಮಾಡಿಲ್ಲ ಅಂದರೂ ನೀವು ಪಾಪ ಹೊಸ್ಕೊಂಡಿದ್ದಾನಂತ ಯಾರು ಬಡಿಸೋದಿಲ್ಲ. ಆದರೆ ನಿಮ್ಮನ್ನು ನೋಡಿದಾಗ ಆ ಒಂದು ಇದು ಜನರಿಗೆ ಆ ಒಂದು ರೀತಿಯ ಪ್ರೇರೇಪಣೆ ಕಾಣಬೇಕು. ಆ ಕಾರಣದಿಂದ ಆಮೇಲೆ ಯಾರದು ಪಾದ್ರಿ ಅಂತ ಹೇಳಿದವರು? ವಿವೇಕಹೀನರು ಹೀಗೆ ಮಾತಾಡೋದು. ಈ ಬಿಳಿ ಬಟ್ಟೆಯನ್ನು ಪ್ರತಿಯೊಬ್ಬ ರಾಜಕಾರಣಿನೂ ಹಾಕ್ತಾರೆ. ನನ್ನಲ್ಲೇನು ವಿಶೇಷ ಇದೆ? ನಾನು ಕೂಡ ಸ್ವಚ್ಛವಾಗಿರಬೇಕು ಅನ್ನೋದು ನನ್ನ ಉದ್ದೇಶ. ಕರೆಕ್ಟ್. ಆದರೆ ಮತಾಂತರಗೊಂಡಿದ್ದಾರೆ, ಆ ಕಾರಣಕ್ಕೋಸ್ಕರ ಈ ರೀತಿಯ ಪಾದ್ರಿಗಳ ರೀತಿಯಲ್ಲಿ ಬಟ್ಟೆ ಹಾಕ್ತಾರೆ ಅನ್ನೋಂಥ ರಾಜಕೀಯ ಸಾರ್ವಜನಿಕವಾಗಿ ಒಂದಷ್ಟು ಟೀಕೆ ಆಯಿತು. ವಿಶೇಷವಾಗಿ ನಿಮ್ಗೆ ಗೊತ್ತಿರೋರೆ ಯಾರೋ ಈ ಅವಿವೇಕಿಗಳ ಮಾತುಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಜೀವನ ಎಂಥದ್ದು ಕೈಗನ್ನಡಿ ಇದ್ದಾಗೆ ನನ್ನ ಜೀವನ. ಬಹಳಷ್ಟು ಹುಡುಕಿದ್ದಾರೆ ನನ್ನ ಬಗ್ಗೆ. ಯಾಕೆಂದರೆ ಮೇಲ್ ಬರುವಾಗ ಕಾಲೆಳೆಯೋರು ಬಹಳ ಇರ್ತಾರೆ, ಅದು ಎಲ್ಲ ಕಡೆ ಇರ್ತದೆ. ಈ ರೀತಿ ಬಿತ್ತಿಬಿಟ್ರೆ BJP ಹಿಂದುತ್ವದ ಪಕ್ಷ, ಇಲ್ಲೇನಾದರೂ ಬೇರೆ ಕ್ರಿಶ್ಚಿಯನ್ರು ಅಥವಾ ಮುಸ್ಲಿಂ ಅಂತ ಏನಾದರೂ ಹೇಳಿಬಿಟ್ರೆ ಆವಾಗ ಅವ್ರನ್ನ ನಾವು ಮುಂದುವರಿಯೋದನ್ನ ಕತ್ತರಿಸ್ಬೋದು ಅನ್ನೋ ಉದ್ದೇಶಕ್ಕೆ ಕೆಲವು ಕಿಡಿಗೇಡಿಗಳು ಮಾಡಿದ ಇದು ಅಷ್ಟೇ. ಆದರೆ ಪಕ್ಷ ನಿಮ್ಮನ್ನ ನಂಬ್ತು. ಅಲ್ಲ, ಪಕ್ಷಕ್ಕೆ ಸತ್ಯಾಸತ್ಯತೆ ಗೊತ್ತಾಗೋದಿಲ್ವೇ? ದೇಶವನ್ನು ಆಳುವ ಪಕ್ಷಕ್ಕೆ ನಾರಾಯಣ ಸ್ವಾಮಿ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಏನು ಭಾಳ ಕಷ್ಟವ? ಇಂಥದ್ದನ್ನು ಹರಿಬಿಟ್ರು ನೋಡಿ. ಒಂದು ಹೇಳ್ತೇನೆ, ಇಡೀ ದೇಶದಲ್ಲಿ ನಾನೊಂದು ಮಾತಾಡ್ತೇನೆ. ಬೆಂಕಿ ಹಚ್ಚೋರಿಗೆ, ಬೆಂಕಿ ಪಟ್ಟಿಗೆ ಕಿಮ್ಮತ್ತು ಭಾಳ ಕಡಿಮೆ. ಅದು ನೋಡಿ, ಎಷ್ಟು ವಸ್ತುಗಳು ಇದೆಯೋ ಎಲ್ಲ ದಿನ 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 ಆ ಬೆಲೆ ಏರ್ತಾನೆ ಇದೆ. ಬೆಂಕಿ ಪಟ್ಟಿ ರೇಟ್ ಮಾತ್ರ ನೀವು 50 ಪೈಸೆಗೂ ಸಿಗುತ್ತೆ, 1 ರೂಪಾಯಿಗೂ ಸಿಗುತ್ತೆ. ಯಾಕೆಂದ್ರೆ ಅದು ಬೆಂಕಿ ಹಚ್ಚೋದು, ಅದಕ್ಕೆ ಕಿಮ್ಮತ್ತು ಕಡಿಮೆ. ಹಂಗೆ ಈ ಬೆಂಕಿ ಹಚ್ಚೋರ್ಗೂ ಕೂಡ ಕಿಮ್ಮತ್ತು ಕಡಿಮೆ. ಇವರು ಇಂಥವು ಹೇಳ್ಕೊಂಡೇ ಹೋಗ್ತಿರ್ತಾರೆ, ನಾನು ಅದಕ್ಕೆ ಉತ್ತರ ಕೊಡಲ್ಲ. ಹೇಳೋರು ಅವ್ರು ಹಾಗೇ ತಳಗಡೆಗೆ ಜಾರ್ಕೊಂಡು ಮುಗ್ದೋಗ್ತಾರೆ. ಆದರೆ ನಮ್ಮಂಥವ್ರು ಯಾವುದಕ್ಕೂ ನಾವು ಎದೆಗುಂದೋದಿಲ್ಲ. ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಆಮೇಲೆ ನಾನಿರ್ತಕ್ಕಂಥ ಪೊಸಿಷನ್ನಲ್ಲಿ ಅಪಾದನೆಗಳು ಬರ್ತವೆ, ಈ ರೀತಿ ಹೇಳ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಸತ್ಯ ಯಾವುದು ಮಿಥ್ಯ ಯಾವುದು ಸಮಾಜಕ್ಕೆ ಜನರಿಗೆ ಗೊತ್ತಿರ್ತದೆ. ಇದು ನಾನು ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಯಾರೋ ಒಬ್ಬ ಹೇಳ್ದ ಅನ್ನೋದನ್ನ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಅವನ ಅವಿವೇಕ ಪ್ರದರ್ಶನ ಆಗ್ತದೆ, ಜನ ತಿಳ್ಕೊತಾರೆ.